ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಶೃಂಗೇರಿ ಕ್ಷೇತ್ರದಲ್ಲಿ ನಿರಂತರವಾದ ಪ್ರಾಣಿಗಳಿಂದ ಮನುಷ್ಯನ ಹತ್ಯೆ ಆಗ್ತಿದೆ. ಇಲ್ಲಿ ರೈತರ, ಇಲ್ಲಿನ ಕಾರ್ಮಿಕರ, ಇಲ್ಲಿನ ನಾಗರಿಕರ ಹತ್ಯೆ ಆಗ್ತಾ ಇದೆ. ಆದ್ರೆ 13 ಸಾವಾದ್ರೂ ಕೂಡ ನಮ್ಮ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಶಾಶ್ವತ ಪರಿಹಾರದ ಬೇಡಿಕೆಯನ್ನು ಇಟ್ಕೊಂಡು ನಾವು ನಿರಂತರವಾದ 13 ಹೋರಾಟಗಳನ್ನು ಮಾಡಿದ್ದೀವಿ. 13 ಹೋರಾಟಗಳಲ್ಲೂ ಕೂಡ ಪೊಲೀಸರನ್ನು ಕರೆಸ್ತಾರೆ, ಇಲ್ಲಿಯವರಿಗೆ ಕೇಸ್ ಹಾಕುವಂತ ಭಯ ಹುಟ್ಟಿಸ್ತಾರೆ, ನಮ್ಮ ಹೋರಾಟ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈ ಅಮ್ಮ ಸತ್ತಿದೆ. ಈ ಅಮ್ಮ ಕೂಲಿಗೋಸ್ಕರ ಹಾವೇರಿಯಿಂದ ಬಂದಂತ ಅಮ್ಮ, ಇವರು ಬಳ್ಳಾರಿಯಿಂದ ಬಂದಂತ ಅಮ್ಮ, ಬಳ್ಳಾರಿಯಿಂದ ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಬಂದಂತ ಅಮ್ಮ ಇವತ್ತು ಜೀವ ಬಿಟ್ಟಿದೆ. ಆದ್ರೆ ನಿರಂತರವಾದ ನಮ್ಮನ್ನ ಬೆದರಿಕೆ ಹಾಕೋದ್ರ ಮುಖಾಂತರವಾಗಿ ಪೊಲೀಸರು ಕೈ ಮಾಡೋದಕ್ಕೆ ಬರ್ತಾರೆ ಸರ್. ಹೋರಾಟಗಾರರ ಮೇಲೆ ಕೈ ಮಾಡೋದಕ್ಕೆ ಬರೋದ್ರ ಮುಖಾಂತರವಾಗಿ ನಮ್ಮ ಹೋರಾಟ ದಿಕ್ಕು ತಪ್ಪಿಸೋಕೆ ಪ್ರಯತ್ನ ಮಾಡ್ತಾರೆ. ನಾವು ನ್ಯಾಯಯುತವಾದ ಸಂವಿಧಾನಾತ್ಮಕ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ. ಇಲ್ಲಿಗೆ ಅರಣ್ಯ ಸಚಿವರು ಬರಬೇಕು, ಇಲ್ಲಿಗೆ MP ಅವರು ಬರಬೇಕು, ಇಲ್ಲಿಗೆ ಜಿಲ್ಲಾಡಳಿತ ಬರಬೇಕು, ಇಲ್ಲಿಗೆ ಹಾಗೆ ಶಾಸಕರು ಕೂಡ ಬರಬೇಕು. ನಮ್ಮ ಶಾಶ್ವತ ಪರಿಹಾರ ಏನು, ನಾವು ರೈಲ್ವೆ ಬ್ಯಾರಿಗೇಡ್ ನ ಶಾಶ್ವತ ಪರಿಹಾರ ಕೇಳ್ತಿದೀವಿ, ಆ ಶಾಶ್ವತ ಪರಿಹಾರ ನಮಗೆ ನೀಡಬೇಕು. ಜೊತೆಯಲ್ಲಿ ನಾವು ETF ತುಕಡಿಗಳನ್ನ ಹೆಚ್ಚು ಮಾಡಿ ಅಂತ ಹೇಳಿ ಕಳೆದ 13 ಹೋರಾಟಗಳಿಂದ ಕೇಳ್ತಾ ಇದೀವಿ. 13 ಹೋರಾಟಗಳಲ್ಲಿ ನಮ್ಮನ್ನು ಯಾಮಾರಿಸ್ತಾ ಬರ್ತಾ ಇದ್ದಾರೆ. ಪ್ರತಿ ಸಾರಿ ನಮ್ಮನ್ನು ಯಾಮಾರಿಸ್ತಾ ಬರ್ತಾ ಇದ್ದಾರೆ. ETF ತುಕಡಿಗಳು ಹೆಚ್ಚಾಗ್ಲಿಲ್ಲ, ಕೇವಲ ಒಂದು ETF ತುಕಡಿ ಇದೆ. ಅದು ಕ್ಷೇತ್ರದ 4 ಭಾಗಗಳಲ್ಲಿ ಒಂದೇ ಸರಿ ಆನೆ ದಾಳಿ ಆದ್ರೆ ಯಾವ ರೀತಿಯಾಗಿ ಇವರು ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳೋದಕ್ಕಾಗಲಿಲ್ಲ. ಆ ತರದ ಸಂದರ್ಭ ಪರಿಸ್ಥಿತಿ ಮಲೆನಾಡಿಗರಿಗೆ ಉದ್ಭವಿಸಿದೆ. ಆದ್ರೆ ಇವತ್ತು ನಮಗೆ ಕೇಳೋರು ಯಾರು ಇಲ್ಲ ಆಗಿದ್ದಾರೆ. ನಮ್ಮನ್ನು ಇವತ್ತು ನಮ್ಮ ಧ್ವನಿ ಕೇಳೋರು ಯಾರು ಇಲ್ಲ ಆಗಿದ್ದಾರೆ. ನಮ್ಮ ಅಳಲ್ ಕೇಳೋರು ಯಾರು ಇಲ್ಲ ಆಗಿದ್ದಾರೆ. ಈ ಬಳ್ಳಾರಿಯಿಂದ ಬಂದಿದ್ದು ಜೀವನಕ್ಕೋಸ್ಕರ ಬಂದಂತ ಅಮ್ಮ ತೀರ್ಕೊಂಡಿದೆ. ಇವತ್ತು 20 ಲಕ್ಷ ಚೆಕ್ ತಂದು ಕೊಟ್ಟು ನಮ್ಮನ್ನು ಬಾಯಿ ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಇವತ್ತು ಬಾಯಿ ಮುಚ್ಚ. ಹೋಮ್ ಸ್ಟೇಯಲ್ಲಿ ಯುವತಿ ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಾಯಿತು. 4 ತಿಂಗಳ ಬಳಿಕ ಮಾಲೀಕನ ವಿರುದ್ಧ FIR. ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 4 ತಿಂಗಳ ಹಿಂದೆ ಹೋಮ್ ಸ್ಟೇಯೊಂದರಲ್ಲಿ ಯುವತಿ ಅನುಮಾನಾಸ್ಪದ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಲೀಕರ ವಿರುದ್ಧ FIR ದಾಖಲಾಗಿದೆ. ಬೆಂಗಳೂರಿನ IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿ ರಂಜಿತಾ 2025ರ ಅಕ್ಟೋಬರ್ 25ರಂದು ತನ್ನ ಸ್ನೇಹಿತೆಯ ನಿಶ್ಚಿತಾರ್ಥಕ್ಕೆ ಬಂದಿದ್ದಳು. ಅದೇ ದಿನ ಹೋಮ್ ಸ್ಟೇ ಬಾತ್ರೂಮಿನಲ್ಲಿ ಆಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು. ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದಳು. ಮರಣೋತ್ತರ ಪರೀಕ್ಷೆಯಲ್ಲಿ ಯುವತಿ ಸಾವಿನ ಸತ್ಯಾಂಶ ಬಹಿರಂಗವಾಗಿದೆ. ಗ್ಯಾಸ್ ಗ್ಲೀಸರ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಸೋರಿಕೆಯಿಂದ ಸಾವು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸರಿಯಾದ ವೆಂಟಿಲೇಷನ್ ವ್ಯವಸ್ಥೆ ಇಲ್ಲದಿದ್ದೇ ದುರಂತಕ್ಕೆ ಕಾರಣ ಎಂದು ಹೋಮ್ ಸ್ಟೇ ಮಾಲೀಕ ಸುಧಾಕರ್ ವಿರುದ್ಧ FIR ದಾಖಲಿಸಲಾಗಿದೆ. ಹೋಮ್ ಸ್ಟೇ ಮಾಲೀಕರ ನಿರ್ಲಕ್ಷ್ಯವೇ ಯುವತಿಯ ಸಾವಿಗೆ ಕಾರಣ ಎಂದು ಯುವತಿಯ ಕುಟುಂಬಸ್ಥರು ಆರೋಪಿಸಿದ್ದರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಆಲ್ದೂರು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.